ಹಾಯ್ ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ವಾಟ್ಸಾಪ್ ಅಲ್ಲಿ ಅನ್ನೋನ್ ಪರ್ಸನ್ ಇಂದ ಒಂದು ಕಾಲ್ ಬರುತ್ತೆ. ಅದು ಪೊಲೀಸ್ ಡ್ರೆಸ್ ಹಾಕೊಂಡು ನಿಮ್ಗೆ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲ್ ಮಾಡ್ಬಿಟ್ಟು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ ಅಂತ ಹೇಳ್ತಾರೆ. ಅದಕ್ಕಿಂತ ಮುಂಚೆ ಒಂದು ವಿಡಿಯೋನ ಪ್ಲೇ ಮಾಡ್ತೀನಿ, ಆ ನಂತರ ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ನೋಡ್ಕೊಂಡ್ ಬನ್ನಿ. हेलो सर, नमस्ते सर। नमस्ते, सुनील बात कर रहा हूँ दिल्ली पुलिस स्टेशन से। सर बोलिए सर। देखिए, जो आपने FIR नंबर मुझे सेंड किया है, इस नंबर के खिलाफ 17 कंप्लेंट हमारे पास। आप ये नंबर यूज कर रहे हैं? मैंने नहीं यूज करता हूँ सर। अभी कहाँ से बात कर रहे हो? सर कर्नाटका सर, वो घर में हूँ सर। ओके, इसके लिए आप अपने स्टेट में रिकॉर्ड करवाइए ताकि ये नंबर ब्लॉक कर दिया जाए, फ्यूचर में आपको कोई प्रॉब्लम ना हो। ओके, यस सर। अभी मैं आपको कनेक्ट कर रहा हूँ प्रदीप सावंत के साथ, ये आपका इन्वेस्टिगेशन ऑफिसर है। आप अपने स्टेटमेंट रिकॉर्ड करवाइए ताकि ये नंबर ब्लॉक कर दिया जाए। ओके, यस सर, यस सर, यस सर। अभी मुझे बताइएगा मैं किसके साथ बात कर रहा हूँ? सर संतोष पाटिल सर। ओके, अपना आधार कार्ड मुझे शो कीजिएगा वेरीफाई करने के लिए, बताइएगा। सर मेरे पास अभी नहीं है सर आधार कार्ड सर, प्लीज सर। फोन आपके फोन में है? नहीं सर। फोन में आधार कार्ड की पिक्चर नहीं है आपके पास? नहीं है सर। नंबर याद है आपको? सर नहीं है सर, नंबर भी याद नहीं है सर। हमने सिर्फ वेरीफाई करना है। ओके, वेरीफाई करने के लिए नहीं सर। आप डरिए ना, डरिए ना। अगर आपने कुछ नहीं किया तो आप डरिए ना। हाँ सर, हाँ सर। अगर आपके पास आधार कार्ड है तो मुझे दिखा दीजिए वेरीफाई करने। नहीं सर, नहीं सर, मैं गाँव को आया था सर, घर में है सर। ओके, प्रदीप सावंत। ವಿಡಿಯೋನ ನೋಡಿದ್ರಲ್ಲ, ಸೇಮ್ ಇದೇ ರೀತಿ ನಿಮಗೂ ಕೂಡ ಅನ್ನೋನ್ ನಂಬರ್ ಇಂದ ವಿಡಿಯೋ ಕಾಲ್ ಬರುತ್ತೆ. ನೀವು ಯಾವುದೇ ಒಂದು ಅನ್ನೋನ್ ನಂಬರ್ ಇಂದ ವಿಡಿಯೋ ಕಾಲ್ ಬಂದಾಗ ನಿಮ್ಮ ಕ್ಯಾಮ್ರಾನ ಹೈಡ್ ಮಾಡಿಕೊಂಡು ಆನ್ಸರ್ ಮಾಡೋದನ್ನ ಕಲೀರಿ. ಯಾಕಂತಂದ್ರೆ ಎದುರುಗಡೆ ಪರ್ಸನ್ ಹೇಗಿರ್ತಾರೆ ಅಂತೇಳಿ ಹೇಳಕ್ಕಾಗಲ್ಲ. ನೀವು ಆದಷ್ಟು ನಿಮ್ಮ ಕ್ಯಾಮ್ರಾನ ಹೈಡ್ ಮಾಡಿಕೊಂಡು ಯಾವುದೇ ಅನ್ನೋನ್ ನಂಬರ್ ಇಂದ ಕಾಲ್ ಬಂದಾಗ ಹೈಡ್ ಮಾಡಿಕೊಂಡು ಆನ್ಸರ್ ಮಾಡಿ. ನೀವು ವಿಡಿಯೋದಲ್ಲಿ ನೋಡೋದ ಪ್ರಕಾರ ಅವರು ಪೊಲೀಸ್ ಇನ್ಫಾರ್ಮ್ ಮೇಲೆ ಇರ್ತಾರೆ. ಅದೇ ರೀತಿ ವಿಡಿಯೋದಲ್ಲಿ ನೋಡಿದ್ರಲ್ಲ, ಸೇಮ್ ಅದೇ ರೀತಿ ಕಾಲ್ ಬರುತ್ತೆ. ನಿಮ್ಮ ಮೇಲೆ ಒಂದು ಡಿಜಿಟಲ್ ಅರೆಸ್ಟ್ ವಾರೆಂಟ್ ಇದೆ ಅಂತ ಹೇಳ್ಬಿಟ್ಟು ನೀವು ಆ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀರಾ, ಆ ಫ್ರಾಡ್ ಮಾಡಿದ್ದೀರಾ, ಈ ಸ್ಕ್ಯಾಮ್ ಮಾಡಿದಾರಾ ಅಂತ ಹೇಳಿ ನಮ್ಮ ಮೇಲೆ ಈ ಕಂಪ್ಲೇಂಟನ್ನು ಹೇಳ್ತಾರೆ. ನಿಮಗೆ ಒಂದು ಕಂಪ್ಲೇಂಟ್ ಕಾಪಿನೂ ಕೂಡ ಅವ್ರು ಸೆಂಡ್ ಮಾಡ್ತಾರೆ. ಕಂಪ್ಲೇಂಟ್ ಎಲ್ಲಿದೆ ನನ್ನ ಮೇಲೆ ತೋರಿಸಿ ಅಂತ ಅಂದಾಗ ಅವರು ಒಂದು ಕಂಪ್ಲೇಂಟ್ ಕೂಡ ಸೆಂಡ್ ಮಾಡ್ತಾರೆ. ಸೆಂಡ್ ಮಾಡಿದ ಕೂಡಲೇ ನೀವು ಭಾಳ ಭಯ ಬಿತ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅದು ಕಂಪ್ಲೀಟ್ ಫೇಕ್ ಆಗಿರುತ್ತೆ ಹಾಗೂ ಸ್ಕ್ಯಾಮ್ ಮಾಡ್ಲಿಕ್ಕೆ ಅಂತೇಳಿ ಆ ರೀತಿ ಸೆಂಡ್ ಮಾಡ್ತಾರೆ ಅವರು. ಆ ರೀತಿ ಏನಾದರೂ ಆದರೆ ಹೆದರಕ್ಕೆ ಹೋಗ್ಬೇಡಿ. ನಿಮ್ಮ ನಿಯರೆಸ್ಟ್ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ನಂಗೆ ಈ ಥರ ಈ ನಂಬರ್ನಿಂದ ಕಾಲ್ ಬರ್ತಾ ಇದೆ, ನನಗೆ ಈ ಥರ ಡಿಜಿಟಲ್ ಅರೆಸ್ಟ್ ವಾರೆಂಟ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಈ ಥರ ವಿಡಿಯೋ ಕಾಲ್ ಬರ್ತಾ ಇದೆ ಸರ್. ಅಲ್ಲಿ ಹೋಗ್ಬಿಟ್ಟು ಒಂದು ಕಂಪ್ಲೇಂಟನ್ನು ಕೊಡ್ಬೋದು. ಆ ನಂತರ ಒಂದು ಸೈಬರ್ ಕ್ರೈಮ್ ನಂಬರ್ ಇದೆ 1930ಗೆ ಕಾಲ್ ಮಾಡಿಬಿಟ್ಟು, ಸರ್ ನನಗೆ ಈ ಥರ ಅನ್ನೋನ್ ನಂಬರಿಂದ ವಿಡಿಯೋ ಕಾಲ್ ಬರ್ತಾ ಇದೆ, ಬಂದು ನನಗೆ ಈ ಥರ ನಾವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಾ, ಆ ಕೇಸಲ್ಲಿ ಈ ಕೇಸಲ್ಲಿ ಇನ್ವಾಲ್ವ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು ನನಗೆ ಹೆದರ್ಸ್ತಿದ್ದಾರೆ ಅಂತೇಳಿ ಅಲ್ಲೂ ಕೂಡ ಒಂದು ಕಂಪ್ಲೇಂಟನ್ನು ನೀವು ರಿಜಿಸ್ಟರ್ ಮಾಡ್ಕೋಬೋದು. ಆದಷ್ಟು ಹೆದರಕ್ಕೆ ಹೋಗ್ಬೇಡಿ. ಈ ರೀತಿ ಏನಾದರೂ ಕಾಲ್ ಬಂದರೆ ಅದನ್ನು ಇಗ್ನೋರ್ ಮಾಡ್ತಾನೆ ಹೋಗಿ, ಆನ್ಸರ್ ಮಾಡಿಬಿಟ್ಟು ಈ ಥರ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ತೀನಿ. ಆದಷ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೆ ಶೇರ್ ಮಾಡ್ಕೊಂಬಿಟ್ಟು ಹಾಗೂ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋಗೆ ಒಂದು 10 ಲೈಕ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ. ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ಕೊಳ್ಳಿ. ಇನ್ನಷ್ಟು ವಿಡಿಯೋಗೆ ನನಗೆ ಎಂಕರೇಜ್ ಆಗುತ್ತೆ ಮಾಡಬೇಕಂತೇಳಿ. ಇನ್ನಷ್ಟು ಹೊಸ ಹೊಸ ವಿಡಿಯೋಗಳನ್ನ ತೊಗೊಂಡು ಬರ್ತೀನಿ ನಿಮ್ಮ ಮುಂದೆ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಎಷ್ಟಾಗಿತ್ತು. ಎಲ್ಲರಿಗೂ ಕೂಡ ನಮಸ್ಕಾರ.